ಮುಂದಿನ ವಾರ ತ್ಯಾಗಿ ಅವ್ರ ಮಗಳ ಮದುವೆ ಇದೆ. ಆದ್ರೆ ಇವರು ಗ್ರೌಂಡಲ್ಲಿ ಫೀಲ್ಡಿಂಗ್ ಸೆಟ್ ಮಾಡ್ತಾ ಇದ್ದಾರೆ. ಇವರ ದೊಡ್ಡ ಚಿಂತೆ ಏನಂದ್ರೆ ಬಾಲ್ಯದ ಗೆಳೆಯರೊಂದಿಗೆ ಮ್ಯಾಚ್ ಹೇಗೆ ಗೆಲ್ಲೋದು ಅಂತ. ಮತ್ತೆ ಇಲ್ಲಿ ನೋಡಿ, ರಾಕೇಶ್ ಅವ್ರದ್ದು ಸ್ವಂತ ಬಿಸ್ನೆಸ್ ಇನ್ನೇನ್ ಶುರು ಆಗ್ತಿದೆ. ಆದ್ರೆ ಇಲ್ಲಿ ಅವರು ಹೆಂಡತಿ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಅತಿ ಮುಖ್ಯವಾದ ಮೀಟಿಂಗ್ ಬಿಸ್ನೆಸ್ ಅಲ್ಲ, ಪರ್ಸನಲ್ ಆಗಿದೆ. ಇಲ್ಲಂತೂ ಖುಷ್ಬುದು ಜಾಸ್ತಿನೇ ಆಯ್ತು. ಹೈಯರ್ ಸ್ಟಡಿಗೋಸ್ಕರ ಯೂನಿವರ್ಸಿಟಿ ಅಡ್ಮಿಷನ್ ಆಗ್ತಿದೆ. ಆದ್ರೆ ಅವಳು ಥಿಯೇಟರ್ನಲ್ಲಿ ತನ್ನ ಇಷ್ಟವಾದ ಹಾರರ್ ಮೂವಿ ನೋಡ್ತಾ ಪಾಪ್ಕಾರ್ನ್ ತಿನ್ಕೊಂಡು ಮಜಾ ಮಾಡ್ತಿದ್ದಾಳೆ. ಯಾಕೆಂದ್ರೆ ಅದು ಕೂಡ ಮುಖ್ಯ ಅಲ್ವಾ. ಅಮಿತ್ ಮತ್ತೆ ಕಾವ್ಯ ಇಬ್ರು ಹೊಸ ಮನೆ ಅಗ್ರಿಮೆಂಟ್ ನೆನ್ನೆನೆ ಸೈನ್ ಹಾಕಿದ್ದಾರೆ. ಆದ್ರೆ ಇವತ್ತು ಅವ್ರ ಮಗಳ ರಿಯಾದು ಪ್ಲೇ ಡೇಟ್ ಇದೆ. ಅಂದಾಗೆ ಮಾಲ್ನ ಪ್ಲೇ ಝೋನ್ ನಲ್ಲಿ ಆಡೋದು ಮುಖ್ಯ ಅಲ್ವಾ. ಇಲ್ಲಿ ನೋಡಿ, ಶರ್ಮಾ ಅವರ ರಿಟೈರ್ಮೆಂಟ್ ಪ್ಲಾನ್ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರೆ ಇವರು ಹಾಲಿಡೇ ಮಧ್ಯದಲ್ಲಿ ಬೀಚ್ ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ಹೇಗೆಂದ್ರೆ, ಯಾರು ಆರ್ಥಿಕವಾಗಿ ಭದ್ರತೆಯಲ್ಲಿ ಇರ್ತಾರೋ ಅವ್ರ ಜೀವನದ ದೊಡ್ಡ ದೊಡ್ಡ ಜವಾಬ್ದಾರಿನ ನಗ್ನಗ್ತಾ ನಿಭಾಯಿಸ್ತಾರೆ. ಆರ್ಥಿಕ ಭದ್ರತೆ ಬರುತ್ತೆ ಸರಿಯಾದ ಪ್ಲಾನಿಂಗ್ ಮತ್ತು ಮ್ಯೂಚುವಲ್ ಫಂಡ್ ಅಂತ ಇನ್ವೆಸ್ಟ್ಮೆಂಟ್ ನಿಂದ. ಬಹಳಷ್ಟು ಹೂಡಿಕೆದಾರರು ಮ್ಯೂಚುವಲ್ ಫಂಡ್ ನಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮತ್ತೆ ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಈ ಹಣವನ್ನ ಬೇರೆ ತರದ ಅಸೆಟ್ಸ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದ ಹೂಡಿಕೆಯ ಅಪಾಯ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಇದರ ಗುರಿ ಹೂಡಿಕೆಯ ರಿಟರ್ನ್ಸ್ ಇಳುವರಿ ಮಾಡುವುದು. ರೆಗ್ಯುಲರ್ ಮತ್ತು ಲಾಂಗ್ ಟರ್ಮ್ ದಿಂದ ನಿಮ್ಮ ದೊಡ್ಡ ಕನಸು ನನಸಾಗಬಹುದು. ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಸರಿ ಇದೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. LIC ಮ್ಯೂಚುವಲ್ ಫಂಡ್ ನಿಂದ ಹೂಡಿಕೆದಾರರ ಶಿಕ್ಷಣ ಉಪಕ್ರಮ. ಮ್ಯೂಚುವಲ್ ಫಂಡ್ ಹೂಡಿಕೆ ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಡುತ್ತದೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರದಿಂದ ಓದಿ.